ಉಳ್ದಿರೋದು ನೋಡ್ತೀನಿ. ನಾನು ಬಂದೆ ಅವಾಗಲೇ. ಹೆಂಗ್ ಬಿದ್ದಿದ್ದು? ಹಾ ಸೀಬೆ ಹಣ್ಣನ್ನ ಸುಟ್ಬಿಟ್ಟು ತಿಂದರೆ ಕೋಲ್ಡ್ ಆಗೋದಿಲ್ವಂತೆ, ಹಂಗಂತ ಹೇಳ್ಬಿಟ್ಟು ಅಂಗನವಾಡಿ ಮೇಡಮ್ ಹೇಳಿದ್ರು. ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸುಡ್ತಾ ಇದ್ದೀನಿ. ಸುಟ್ಬಿಟ್ಟು ಇದನ್ನು ನೀಟಾಗಿ ಅದು ಫುಲ್ಲು ಮೇಲ್ಗಡೆ ಸಿಪ್ಪೆಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ತೊಳೆದು ಹಚ್ಬಿಟ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ತಿನ್ನಬೇಕಂತೆ, ಕೋಲ್ಡ್ ಆಗೋದಿಲ್ವಂತೆ. ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸುಡ್ತಾ ಇದ್ದೀನಿ. ಸ್ಲೇಟ್ ತಗೊಂಬರಿಬೇಕು. ಬೇಕಾ? ಎತ್ತಿಕೋವಲ್ಲ ನಿಂಗಿದು ಆನಂಗಿದು ತಗೋ. ಶಾಮಿ ಬರ್ತದೆ. ಶಾಮಿ ಇದು ಶಾಮಿ. ನಮ್ಮ ಪಾಪು ಫೋನ್ ನೋಡ್ಕೊಂಡು ಹಂಗೆ ನನ್ನ ಮೇಲೆ ಹಂಗೆ ಮಲ್ಕೊಂಬಿಟ್ಟವನೆ. ಇವನು ಇವಾಗ ಮಲಗಿಸಿ ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಇವನು ಮಲಗಿಸ್ಬಿಟ್ಟು ಬಂದು ನಾನು ಮತ್ತೆ ಸಪ್ರೇಟು ಸೀಬೆಹಣ್ಣು ಸುಟ್ಟಿರೋದಿಲ್ವಲ್ಲ ಅದನ್ನು ಹಚ್ಬಿಟ್ಟು ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ದೀನಿ. ನನಗೇನು ಅದು ಸುಟ್ಟಿರೋದೇನು ಅಷ್ಟು ಇಷ್ಟ ಆಗಲಿಲ್ಲ, ಆದ್ದರಿಂದ ಹಿಂಗೇ ಹಚ್ಬಿಟ್ಟು ಉಪ್ಪು ಖಾರ ಹಾಕ್ಕೊಂಡು ತಿಂದೆ. ಅದಾದಮೇಲೆ ನಮ್ಮ ಮನೆಯವ್ರು ಬಂದರು.
ಹಾಗೆ ನಾವು ಡ್ರೈವರ್ಗಳಿಗೆ ರೂಮ್ ಕೊಟ್ಟಿದ್ದೀವಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ರು. ಡ್ರೈವರ್ ಅಂದರೆ ಬ್ಯಾಚುಲರ್ಸ್ ರೂಮ್ ಹೇಗಿರುತ್ತೆ ಅಂತ ಗೊತ್ತಿರುತ್ತಲ್ವ, ಅದಕ್ಕೆ ಹೋಗಿ ನೋಡ್ಕೊಂಡು ಬಂದ್ವಿ. ಅದಾದಮೇಲೆ ಇವನ್ನ ಒಳಗೆ ಕರ್ಕೊಂಬರೋಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕಲ್ಲ, ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡಿಕೊಂಡು ನೀನು ಮೇಕೆ ಅಂತೆ, ನಾನು ನೀನು ಕರ್ಕೊಂಡೋಗ್ತೀನಂತೆ ಮನೆಗೆ ಅಂತ ಹೇಳ್ಬಿಟ್ಟು ಕರ್ಕೊಂಬರ್ತಾಯಿದ್ದೆ. ಅವನು ಸೀದಾ ಹೋಗ್ಬಿಟ್ಟು ಅಮ್ಮನ ನಿನ್ನ ಇಲ್ಲಿ ಕಟ್ಟಾಕು ಅಂತ ಹೇಳ್ಬಿಟ್ಟು ನೀರಿನ ಕ್ಯಾನ್ ಹತ್ರ ಬಂದು ನಿಂತಿದ್ದ. ಅವ್ನು ಕಟ್ಟಾಕ್ಬಿಟ್ಟು ಕೆಲಸ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಕಟ್ಟಾಕ್ತಾ ಇದ್ದೆ. ಇವನು ಈ ಥರ ಮಾಡಿದ್ರೇ ಅವ್ನು ಮನೆಗೆ ಬರೋದಿಲ್ಲ ಅಂದರೆ ಬರೋದಿಲ್ಲ. ಅದಕ್ಕೆ ಇನ್ನು ಅದಾದಮೇಲೆ ಇನ್ನು ಸಂಜೆ ಮೇಲೆ ಸ್ವಲ್ಪ ಟೀಗೆ ಬಜ್ಜಿ ಬೋಂಡ ಏನಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಮೆಣಸಿನ್ಕಾಯಿ ಖಾರ ಇಲ್ಲ ಅಂತ ಹೇಳ್ಬಿಟ್ಟು ಬಜ್ಜಿ ಹಾಕಿದ್ರೆ ಸಿಕ್ಕಾಬಟ್ಟೆ ಖಾರ. ಒಂದೇ ಒಂದು ಬಜ್ಜಿ ಮೆಣಸಿನ್ಕಾಯಿ ತಿನ್ನೋಕ್ಕಾಗಲಿಲ್ಲ. ಒಳಗಡೆ ಎಲ್ಲ ಮೆಣಸಿನ್ಕಾಯಿ ಎಲ್ಲ ತೆಗ್ದಾಕ್ಬಿಟ್ಟು ಬರೀ ಹಸಿಟ್ಟು ತಿನ್ನೋ ಥರ ಆಗೋಗ್ಬಿಡ್ತು. ಅಷ್ಟು ಸಿಕ್ಕಾಬಟ್ಟೆ ಖಾರ ಇತ್ತು. ಸ್ವಲ್ಪ ಟೀ ಜೊತೆಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ನೋಡಿದ್ರೆ ಈ ಅವಸ್ಥೆ ಆಗಿಬಿಟ್ಟಿತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿ ಎಲ್ಲ ತೆಗ್ದಾಕ್ಬಿಟ್ಟು ಬರೀ ಅದು ಹಿಟ್ಟು ಮಾತ್ರನ ಬೋಂಡ ತಿಂದ್ಕೊಂಡ್ವಿ. ಆದರೆ ಸ್ವಲ್ಪ ಖಾರವಾಗಿ ತಿನ್ನೋರಿಗೆ ತುಂಬ ಇಷ್ಟ ಆಗುತ್ತೆ ಈ ಮೆಣಸಿನ್ಕಾಯಲ್ಲಿ ಮಾಡಿದ್ರೆ. ಖಾರ ಜಾಸ್ತಿ ತಿಂದೇ ಇರೋರಿಗೆ ಸ್ವಲ್ಪ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಇನ್ನು ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋವೆಲ್ಲ ಇದ್ದು ಅದೆಲ್ಲ ತೊಳೆದ್ಬಿಟ್ಟು ಅದಾದಮೇಲೆ ಇನ್ನು ನಮ್ಮ ರಿಲೇಷನ್ಸ್ ಮನೆಗೆ ಹೋಗ್ಬೇಕಾಗಿತ್ತು. ಹೋಗ್ತಾಯಿದ್ದೀವಿ. ಇದು ಆಲ್ರೆಡಿ 1 ವೀಕ್ ಹಿಂದಿನ ವಿಡಿಯೋ ಇದು. ಆವಾಗ ಅಪ್ಲೋಡ್ ಮಾಡಬೇಕಿತ್ತು. ನಂಗೆ ಆ ಟೈಮಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅದಾದಮೇಲೆ ನಮ್ಮ ಪಾಪಂಗೆ ಹುಷಾರಿಲ್ದಂಗೆ ಆಯಿತು. ಇನ್ನು ವಿಡಿಯೋ ಮಾಡೋದಕ್ಕೂ ಆಗಲಿಲ್ಲ. ಮಾಡಿರೋ ವಿಡಿಯೋಗಳನ್ನ ಎಡಿಟಿಂಗ್ ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕೂ ನನಗೆ ಟೈಮ್ ಸಿಗಲಿಲ್ಲ. ಅದರಿಂದ ಇವಾಗ ಅಪ್ಲೋಡ್ ಮಾಡೋ ಥರ ಆಗಿದೆ. ಹಾಗೆ ಅಂದರೆ ನಾವು ನಮ್ಮ ಪಾಪದ ಫಂಕ್ಷನ್ ಇತ್ತಲ್ಲ, ಅದಕ್ಕೆ ಶಾಪಿಂಗ್ ಮಾಡಬೇಕಿತ್ತು. ಅದಕ್ಕೆ ನೈಟು ಹೋಗಿ ನಮ್ಮ ರಿಲೇಷನ್ ಮನೆಯಲ್ಲಿ ಇದ್ಬಿಟ್ಟು ಇನ್ನು ಬೆಳಗ್ಗೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಆಗಲೇ ಗಣೇಶ ಹಬ್ಬ ಇನ್ನೇ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಎಲ್ಲ ಗಣೇಶನೆಲ್ಲ ಶಿಫ್ಟ್ ಮಾಡ್ತಾಯಿದ್ದಾರೆ. ಪಾಪ ಅದು ನಮ್ಮ ಮುಂದೆ ಹೋಗ್ತಾ ಇರೋ ಗಾಡೀಲಿ ಆ ಗಣೇಶ ಏನು ಮುರಿದೋಗುತ್ತೋ ಏನೋ ಗೊತ್ತಿಲ್ಲ. ಸೈಡಲ್ಲಿರೋ ಗಣೇಶ ಫುಲ್ ಅಳ್ಳಾಡ್ತಾಯಿತ್ತು. ತುಂಬ ಕೇರ್ಫುಲ್ಲಾಗಿ ತೊಗೊಂಡೋಗ್ಬೇಕು ಇವನ್ನೆಲ್ಲನ, ಇಲ್ಲ ಅಂತಂದರೆ ಸ್ವಲ್ಪ ಮುರಿದೋಯ್ತು ಅಂತ ಅಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಗಣೇಶ. ಅದರಿಂದ ಪಾಪ ಅವರು ನಿಧಾನಕ್ಕೆ ಹೋಗ್ತಾಯಿದ್ರು. ನಮಗಿಂತ ಮುಂಚೆನೇ ಬಂದಿತ್ತು ಆ ಗಾಡಿ. ಬಟ್ ಸ್ವಲ್ಪ ಬೇಗನೆ ಬಂದುಬಿಟ್ವಲ್ಲ, ಅದು ಸ್ವಲ್ಪ ಹಿಂದೆ ಉಳ್ಕೊಂಬಿಡ್ತು. ಅದಾದಮೇಲೆ ಹಂಗೆ ನೋಡಿಕೊಂಡೇ ಬಂದ್ವಿ. ನೋಡೋಣ ಎಲ್ಲಾದರೂ ಮುರಿದು ಬಿದ್ದೋಗುತ್ತೆ ಏನೋ ಗಣೇಶ ಅಂತ ಹೇಳ್ಬಿಟ್ಟು. ಏನು ಮುರಿದು ಹೋಗಲಿಲ್ಲ, ಏನಿಲ್ಲ, ಹಂಗೆ ತೊಗೊಂಡೋಗ್ತಾಯಿದ್ರು. ಫುಲ್ಲು ಆಡ್ತಾಯಿತ್ತು ಗಣೇಶ. ಸರಿಯಾಗಿ ಕುಂಡ್ರಿಸಿರಲಿಲ್ಲ ಅಂತ ಅನಿಸುತ್ತೆ ಗಾಡೀಲಿ. ನನಗೆ ಈ ಗಂಗಮ್ಮ ಸರ್ಕಲ್ ಹತ್ರ ಬಂದಾಗ ನನ್ನ ಮಗನಿಗೆ ಇದೊಂದು ಏರ್ಪ್ಲೇನ್ ತೋರಿಸೋ ಒಂದು ಹುಚ್ಚು. ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನು ಮನೆಗೆ ಬಂದು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಕೂತ್ಕೊಂಡ್ವಿ. ನಮ್ಮ ಸಿಸ್ಟರ್ ಆಗಲೇ ಅಡುಗೆ ಮಾಡಿದರು ನಾವು ಬರೋ ಅಷ್ಟರಲ್ಲಿ. ಅದಕ್ಕೆ ಊಟಕ್ಕೆ ಕೂತ್ಕೊಂಡ್ವಿ. ಬಸ್ಸಾರು, ಅನ್ನ, ಈ ಹುಳ್ಳಿಕಾಯಿ ಬಸ್ಸಾರು ಬರುತ್ತಲ್ಲ ಬಸ್ಸಾರು ಮಾಡಿ ಅನ್ನ ಮಾಡಿರೋ ಊಟ ಮಾಡ್ಕೊಂಡ್ವಿ. ಇವರಿಬ್ರು ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾರೆ. ಆ ಸೈಕಲ್ ಬಿಟ್ಟು ಅವಳು ಇಳಿತಾನೆ ಇಲ್ಲ, ಅವನೆಲ್ಲಿ ಕುತ್ಕೊಂಡ್ಬಿಡ್ತಾನೋ ಅಂತ ಹೇಳ್ಬಿಟ್ಟು ಇಬ್ಬರು ಆಟ ಆಡ್ತಾ ಇದ್ದಾರೆ. ನಾವು ಊಟ ಮಾಡಿಕೊಂಡು ಆಮೇಲೆ ಅವ್ರಿಗೆ ತಿನ್ಸೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಇವರು ಅದು ಯಾವುದೋ ಮೂವಿ ಹಾಕಿದ್ರಪ್ಪ, ಮೂವಿಲೇ ನಾವೇ ಡೀಪಾಗಿ ಮುಳುಗೋಗ್ಬಿಡ್ಬೇಕು ಆ ಥರ ಮೂವಿ ಹಾಕಿದ್ರು. ಅದೇನೋ ರಿಯಲ್ ಲೈಫ್ ಸ್ಟೋರಿ ಅಂತೆ ಅದು ಹಾಕಿದ್ರು. ನೋಡ್ಕೊಂಡು ಕೂತ್ಕೊಂಡಿದ್ವಿ. ಅದಾದಮೇಲೆ ಊಟ ಮಾಡುವಾಗ ಫಿಲಮ್ ನೋಡೋಕ್ಕೆ ಕೂತ್ಕೊಂಡಿದ್ದಕ್ಕೆ ಇನ್ನು 12 ಗಂಟೆ ರಾತ್ರಿವರೆಗೂ ಫಿಲಮ್ ನೋಡಿದ್ದೀವಿ. ಮೂವಿ ಚೆನ್ನಾಗಿತ್ತು. ಅದು ನೇಮ್ ಮರ್ತ್ಬಿಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ನೇಮ್ ಆ್ಯಡ್ ಮಾಡ್ತೀನಿ. ನಮ್ಮ ಮನೆಯವ್ರನ್ನ ಕೇಳ್ಬಿಟ್ಟು ಮೂವಿ ನೇಮ್ ಯಾವುದು ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು ಮೂವಿ, ನೋಡಿ ಒಂದ್ಸಲ. ನೀವೇ ಡೀಪಾಗಿ ಮುಳುಗೋಗ್ಬಿಡ್ತೀರಾ ನೆಕ್ಸ್ಟ್ ಏನು ಅಂತಾರ ಆ ಥರ ಇತ್ತು. ಸೊ ಊಟ ಮಾಡಿ ಆದಮೇಲೆ ಇವ್ರಿಗೆ ನಿದ್ದೆ ಬರಬೇಕಲ್ಲ, ಇವನು ಮನೆಯಲ್ಲಿ ಹೆಂಗಾಡ್ತಾರೋ ಇಲ್ಲಿ ಎಲ್ಲ ಹೆಂಗಾಡ್ತಾ ಇರ್ತಾನೋ ಅಲ್ಲೂ ಹೋದಾಗ ಹಂಗೆ ಆಡ್ತಾಯಿದ್ದ. ಅದಾದಮೇಲೆ
ನಾವೇ ಮಲಗಿಲ್ಲ ಅಂತಂದರೆ ಇವ್ರುಗಳ ಕಣ್ಗಳಿಗೆ ನಿದ್ದೆ ಬರುತ್ತಾ. ಇಬ್ಬರೂ ಒಂದೊಂದು ಪ್ಲಾಸ್ಟಿಕ್ ಫೋನ್ ಹಿಡ್ಕೊಂಬಿಟ್ಟು ಇವ್ರಿಗೆ ಅವ್ರು ಫೋನ್ ಮಾಡೋದು, ಅವ್ರಿಗೆ ಇವ್ರು ಫೋನ್ ಮಾಡೋದು, ಹಿಂಗೆ ಆಟ ಆಡ್ತಾಯಿದ್ರು. ಇವನು ಬೇರೆ ಸ್ವಲ್ಪ ಮೊದಲೇ ಹೇಳ್ಬೇಕಾಗತ್ತಲ್ಲೇ ನನ್ನ ಮಗ. ಇಬ್ಬರು ಸೇರಿಕೊಂಡು ಇಬ್ಬರು ನಿದ್ದೆ ಮಾಡ್ತಾಯಿರಲಿಲ್ಲ. ಫುಲ್ ಫಿಲಮ್ ಆಗೋವರೆಗೂ ಇಬ್ಬರೂ ಎದ್ದಿದ್ರು. ಇನ್ನು ನಾವು ಫಿಲಮ್ ಪೂರ್ತಿ ನೋಡೇ ಮಲ್ಕೊಂಡ್ವಿ. ಬೆಳಗ್ಗೆ ಶಾಪಿಂಗ್ ಹೋಗಬೇಕು ಅನ್ನೋದು ಜ್ಞಾನ ಇಲ್ದಂಗೆ ಫಿಲಮ್ ನೋಡ್ಕೊಂಡು ಕೂತಿದ್ವಿ. ಇನ್ನು ಇವ್ರನ್ನ ಮಲಗಿಸಿ ನಾವು ಮಲ್ಕೊಳ್ಳೋ ಅಷ್ಟೊತ್ತಿಗಾಗಲೇ 12 ಗಂಟೆ 12:30 ಆಗಿತ್ತು. ನಾನು ಡೈಲಿ ವ್ಯೂವರ್ಸ್ಗೆ ನಾನು ಸಾರಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿನ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಪಾಪಕ್ಕೆ ತುಂಬ ಹುಷಾರಿಲ್ಲದೆ ಇರೋದ್ರಿಂದ ಅವನನ್ನು ನೋಡ್ಕೊಳ್ಳೋದೇ ಆಗಿಬಿಟ್ಟಿತ್ತು. ಒಂದೊಂದು ದಿನ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಮಿನಿ ವ್ಲಾಗ್ ಥರ ಹಾಕ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಡೈಲಿ ವ್ಲಾಗ್ಸ್ ಥರ ಹಾಕೋದಕ್ಕೆ ಆಗೋದಿಲ್ಲ. ಅಷ್ಟೊಂದು ವಿಡಿಯೋಗಳನ್ನೇ ಮಾಡ್ಕೊಂಡಿಲ್ಲ ನಾನು. ಸೊ ವ್ಲಾಗ್ನ ಎಂಡ್ ಮಾಡೋಣ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಹೇಳ್ತೀನಿ ಏನಾಯಿತು ಏನು ಎತ್ತ ಅಂತ ಹೇಳ್ಬಿಟ್ಟು ವ್ಲಾಗ್ನ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಗಲೇ ಒಂದು 10 ಡೇಸಿಂದ ವ್ಲಾಗ್ ಹಾಕೋದಕ್ಕಾಗಿಲ್ಲ. ನಾನು ಅಂದ್ಕೊಂಡಿದ್ದ ಟಾರ್ಗೆಟ್ ಕೂಡ ನಾನು ರೀಚ್ ಮಾಡೋದಕ್ಕಾಗಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ. ವ್ಲಾಗ್ನ ಎಂಡ್ ಮಾಡೋಣ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ. ವ್ಲಾಗ್ನ ಎಂಡ್ ಮಾಡೋಣ. ಟೇಕ್ ಕೇರ್ ಆಲ್, ಬಾಯ್.